स्वागत. पाहूयात आजच्या ताज्या घडामोडी. बेडखेळ येथील श्री क्षेत्र धर्मस्थळच्या शौर्य संघटनेच्या वतीने स्वातंत्र्यवीर नेताजी सुभाषचंद्र बोस यांच्या जयंतीनिमित्त बेडखेळ येथील सरकारी प्राथमिक कन्नड शाळा सिद्धेश्वर मळा नेसफाटा या शाळेचा संपूर्ण परिसर तसेच संरक्षण भिंतीच्या परिसरात गुरुवार दिनांक 23 रोजी स्वच्छता अभियान राबवण्यात आले. शाळा परिसरातील साफसफाई बरोबर संरक्षण भिंतीच्या परिसरातील कचरा व त्याज्य वस्तू एकत्रित गोळा करून त्याची विल्हेवाट करण्यात आली. यावेळी श्री धर्मस्थळ शौर्य संघटनेच्या या सामाजिक उपक्रमाच्या स्वयंसेवकांच्या निरपेक्ष पारदर्शक कार्याबद्दल शाळेचे मुख्याध्यापक संतोष मगदुम व शिक्षक संतोष हुणसे यांनी शौर्य संघटनेच्या या कार्याचा गौरव केला. यावेळी शौर्य संघटनेचे तालुका प्रमुख बाळासाहेब शिंदे यांनी आपल्या धर्मस्थळ शौर्य संघटनेच्या वतीने राबवण्यात येत असलेल्या विविध उपक्रमाबद्दल माहिती करून दिली. या प्रसंगी एसडीएम अध्यक्ष प्रकाश भंगेमाळी, राजशेखर कोडदेवर, कुमार भुई, संतोष देसाई, अक्षय नारे, प्रकाश भंगेमाळी, विठ्ठल माळी, संदीप ढंग, राजू नाईक, सुरेश ढोमने, रामा तोडकर, बजरंग पुजारी व तुकाराम देसाई यांनी श्रमदान केले. बीके शिंदे यांनी आभार मानले. एसबी न्यूजसाठी बेडखेळहून मुख्य संपादक शिवाजी भोरे. ನಮ್ಮ ಶಾಲೆಗೆ ಧರ್ಮಸ್ಥಳ ಸಂಘದಿಂದ ನಮ್ಮ ಬೆಡ್ಕಾಳ ಗ್ರಾಮದ ಶೌರ್ಯ 20 ಸಂಘದ ವತಿಯಿಂದ ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆ ಕಾಡಸಿದ್ದೇಶ್ವರ ಈ ಒಂದು ಶಾಲೆಗೆ ಬಂದು 2-3 ತಾಸುಗಳಾಗಿ ಶ್ರಮದಾನವನ್ನು ಕೈಗೊಂಡು ಶಾಲೆಯಲ್ಲಿ ಮಾಡಿಕೊಂಡು ಬಹಳ ಒಂದು ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಈ ಒಂದು ಧರ್ಮಸ್ಥಳದ ಬಗ್ಗೆ ಹೇಳಬೇಕಂದ್ರೆ ಒಂದು 2 ದಿವಸದಲ್ಲಿ ಕೇವಲ 1982ರಲ್ಲಿ ಕೇವಲ ಒಂದು ಸಂಸ್ಥೆಯನ್ನು ಶ್ರೀ ವೀರೇಂದ್ರ ಹೆಗಡೆ ಅವರು ಬೆಳ್ತಂಗಡಿಯಲ್ಲಿ ಸ್ಥಾಪನೆ ಮಾಡಿದರು. ಇವತ್ತು ಆ ಒಂದು ಸಂಸ್ಥೆ ಇಡೀ ಕರ್ನಾಟಕದ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿ ಸಹಿತ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಯಾಕಂದರೆ ಇವತ್ತು ನೋಡಬೇಕಾದ್ರೆ 3 ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳು ಈ ಒಂದು ಸಂಸ್ಥೆಯಲ್ಲಿ ತಮ್ಮ ಹೊಟ್ಟೆಯನ್ನು ತುಂಬಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾನ್ಯ ವೀರೇಂದ್ರ ಹೆಗಡೆ ಅವರು ಮಾಡಿದ್ದಾರೆ. ಅದಕ್ಕಾಗಿ ಈ ಒಂದು ಸಂಸ್ಥೆ ಇನ್ನಷ್ಟು ದೇಶಗಳಲ್ಲಿ ಬೆಳೆಯಲಿ ಅಂತ ನಮ್ಮ ಶಾಲೆಯ ಪರವಾಗಿ ನಾವು ಈ ಒಂದು ಸಂಸ್ಥೆಗೆ ಮತ್ತು ಇಲ್ಲಿ ಬಂದಂತಹ ಬೆಡ್ಗಾಳ ಗ್ರಾಮದ ನಮ್ಮ ಶೌರ್ಯ 20 ಸಂಸ್ಥೆಯವರಿಗೆ ನಾವು ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದೆರಡು ಮಾತು. ಮತ್ತು ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಂಚಿತವಾಗಿ ಮಾಡಬೇಕಾಗಿತ್ತು. ಈ ನಮ್ಮ ಎಲ್ಲ ಸ್ವಯಂ ಸೇವಕರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಸಂತೋಷ್ ಸರ್ ಮತ್ತು ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪರವಾಗಿ ನಾವು ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಹೂಗುಚ್ಛವನ್ನು ನೀಡಿ ಸ್ವಾಗತವನ್ನು ಕೊಡಬೇಕಂತ ನಾವು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका एसबी न्यूज चॅनल आणि नक्कीच सबस्क्राईब करा.